ನಮಸ್ಕಾರ ವೀಕ್ಷಕರೇ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸದಾಕಾಲ ಯೌವನವಾಗಿರಲು ಈ ಟಿಪ್ಸ್ಗಳನ್ನು ತಪ್ಪದೇ ಫಾಲೋ ಮಾಡಿ. ಹೆಚ್ಚು ಸಿಹಿ ಪದಾರ್ಥಗಳು ಮತ್ತು ಎಣ್ಣೆಯ ಪದಾರ್ಥಗಳನ್ನು ಇವತ್ತಿನಿಂದಲೇ ತಿನ್ನುವುದನ್ನು ಬಿಟ್ಟುಬಿಡಿ. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ. ಬೆಳಿಗ್ಗೆ ಬೇಗ ಎದ್ದು ಅರ್ಧ ಗಂಟೆ ವ್ಯಾಯಾಮ ಮಾಡಿ. ವ್ಯಾಯಾಮ ಮಾಡಲು ಸಾಧ್ಯವಾಗದಿದ್ದರೆ ಅರ್ಧ ಗಂಟೆ ವಾಕಿಂಗ್ ಆದರೂ ಮಾಡಿ. ಹಾಗೆ ಮಾಡುವುದರಿಂದ ಯಾವಾಗಲೂ ಶರೀರದಲ್ಲಿ ಫ್ಯಾಟ್ ಜಮಾ ಆಗುವುದಿಲ್ಲ. ಫುಲ್ ಡೇ ಆ್ಯಕ್ಟಿವ್ ಆಗಿ ಇರುತ್ತೀರಿ. ಪ್ರತಿದಿನ 2ರಿಂದ 3 ಲೀಟರ್ ನೀರನ್ನು ಕುಡಿಯಿರಿ. ಹೆಚ್ಚು ನೀರು ಕುಡಿಯುವುದು ನಿಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಹಲವಾರು ಕಾಯಿಲೆಗಳು ಬಾರದಂತೆ ತಡೆಹಿಡಿಯುತ್ತದೆ. ವಿಟಮಿನ್ಸ್ ಎ, ಸಿ, ಇ ಮತ್ತು ಕೆ ಇರುವ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡಿ. ಇದರಿಂದ ತ್ವಚೆಯಲ್ಲಿ ಕೊಲಾಜಿನ್ ಉತ್ಪತ್ತಿಯಾಗುತ್ತದೆ. ಹೀಗೆ ಮಾಡುವುದರಿಂದ ಯಾವಾಗಲೂ ತ್ವಚೆಯಲ್ಲಿ ತೇವಾಂಶ ಇರುತ್ತದೆ. ಮತ್ತು ಖಂಡಿತವಾಗಿಯೂ ದಿನಕ್ಕೆ 8 ಗಂಟೆಗಳ ಕಾಲ ನಿದ್ರೆ ಬಹಳ ಮುಖ್ಯ. ಸರಿಯಾಗಿ ನಿದ್ರೆ ಮಾಡದಿದ್ದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಚರ್ಮದಲ್ಲಿ ಇದರ ವ್ಯತ್ಯಾಸವು ಗೊತ್ತಾಗುತ್ತದೆ. ಪ್ರತಿದಿನ ಯಾವುದಾದರೂ ಹಣ್ಣುಗಳನ್ನು ಸೇವನೆ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಆರೆಂಜ್, ಆ್ಯಪಲ್, ದಾಳಿಂಬೆ ಈ ರೀತಿಯಾದ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡಬೇಕು. ಪ್ರತಿದಿನ ತರಕಾರಿ ಸೇವನೆ ಮಾಡಬೇಕು. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್ನಂತಹ ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡಿ. ಚರ್ಮದ ರಕ್ಷಣೆಗೋಸ್ಕರ ಯಾವುದಾದರೂ ನಿಮಗೆ ಸೂಟ್ ಆಗುವ ಫೇಸ್ ಪ್ಯಾಕನ್ನು ಬಳಸಿ. ವಾರದಲ್ಲಿ 2 ಅಥವಾ 3 ಬಾರಿ ಫೇಸ್ ಪ್ಯಾಕನ್ನು ಬಳಸುವುದರಿಂದ ಚರ್ಮ ಟೈಟ್ ಆಗಿ ಜೊತೆಗೆ ಸುಂದರವಾಗುವಂತೆ ಕಾಣುತ್ತದೆ. ಅದಲ್ಲದೆ ಚರ್ಮದಲ್ಲಿರುವ ಕಲೆಗಳು ಮಾಯವಾಗಿ ನಿಮ್ಮ ತ್ವಚೆ ಸದಾಕಾಲ ಯೌವನದಿಂದ ಕೂಡಿರುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.